ಸಿನಿಮಾ ಕೆಟ್ಟ ವಿಮರ್ಶೆ ಪಡೆದರು ರಾಜಾಸಾಬ್ ಚಿತ್ರದಿಂದ ಭರ್ಜರಿ ಕಲೆಕ್ಷನ್ ಅಂತೆ. ಪ್ರಭಾಸ್ ಅವರು ಕಥೆಯನ್ನು ಒಪ್ಪಿಕೊಳ್ಳುವಾಗ ಸಾಕಷ್ಟು ಗಮನ ಹರಿಸ್ತಾರೆ. ಅವರು ರಾಜಾಸಾಬ್ ಚಿತ್ರನ ಒಪ್ಪಿಕೊಂಡಾಗ ಎಲ್ರಿಗೂ ಅಚ್ಚರಿ ಆಗಿದಂತೂ ಸುಳ್ಳಲ್ಲ. ಸೊ ಸಿನಿಮಾ ಹಾರರ್ ಕಾಮಿಡಿ ಶೈಲಿಯಲ್ಲಿ ಮೂಡಿ ಬಂದಿದೆಯಂತೆ. ಹಾಗಾಗಿ ಈ ಚಿತ್ರ ನೋಡಿದಂತ ಅನೇಕರು ನೆಗೆಟಿವ್ ಆಗಿ ವಿಮರ್ಶೆ ನೀಡಿದ್ದಾರೆ. ಅಭಿಮಾನಿಗಳಿಗೂ ಸಿನಿಮಾ ಇಷ್ಟ ಆಗಿಲ್ಲ ಎಂದೇ ಹೇಳ್ಬೋದು. ಇಷ್ಟ ಆಗಿದೆ, ಕೆಲವೊಬ್ಬರಿಗೆ ಇಷ್ಟ ಆಗಿದೆ, ಕೆಲವೊಬ್ರು ನೆಗೆಟಿವ್, ಕೆಲವೊಬ್ರು ಪಾಸಿಟಿವ್ ಈ ತರ ರಿವ್ಯೂಸ್ ಕೊಟ್ಟಿದ್ದಾರೆ. ಕೆಲವೊಬ್ರು ಮಿಶ್ರ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಪ್ರಭಾಸ್ ಅವರು ಕೊನೆಯದಾಗಿ ಕಾಣಿಸಿಕೊಂಡಿದ್ದು ಕಲ್ಕಿ 2898 AD ಸಿನಿಮಾದಲ್ಲಿ. ಇದಾದ ಬಳಿಕ ಹೀರೋ ಆಗಿ ಅವರು ಯಾವ ಸಿನಿಮಾದಲ್ಲೂ ನಟಿಸಿಲ್ಲ. ಅವರು ಕೆಲವು ಚಿತ್ರಗಳಲ್ಲಿ ಅತಿಥಿ ಪಾತ್ರಗಳನ್ನ ಮಾಡಿದರು. ಸೊ ಈಗ ಪ್ರಭಾಸ್ ಅವರು ರಾಜಾಸಾಬ್ ಚಿತ್ರದ ಮೂಲಕ ಪ್ರೇಕ್ಷಕರ ಎದುರು ಬಂದಿದ್ದಾರೆ. ಈ ಸಿನಿಮಾದ ಮೊದಲ ದಿನದ ಕಲೆಕ್ಷನ್ ಹೇಗಿದೆ ಎಂಬುದರ ಲೆಕ್ಕ ಕೂಡ ಸಿಕ್ಕಿದೆಯಂತೆ. ಈ ಚಿತ್ರ ಉತ್ತಮ ವಿಮರ್ಶೆ ಪಡೆದು ಹೊರತಾಗಿಯೂ ಮೊದಲ ದಿನ ಒಳ್ಳೆಯ ಗಳಿಕೆ ಮಾಡಿದೆ ಎಂಬುದು ವಿಶೇಷ. ಸೊ ಪ್ರಭಾಸ್ ಅವರು ಕಥೆನ ಒಪ್ಪಿಕೊಳ್ಳುವಾಗ ಸಾಕಷ್ಟು ಗಮನ ಹರಿಸ್ತಾರೆ. ಅವರು ರಾಜಾಸಾಬ್ ಚಿತ್ರನ ಒಪ್ಪಿಕೊಂಡಾಗ ಎಲ್ರಿಗೂ ಅಚ್ಚರಿಯಾಗಿದ್ದಂತೂ ಸುಳ್ಳಲ್ಲ. ಈ ಸಿನಿಮಾ ಹಾರರ್ ಕಾಮಿಡಿ ಶೈಲಿಯಲ್ಲಿ ಕೂಡ ಮೂಡಿ ಬಂದಿದೆಯಂತೆ. ಚಿತ್ರ ನೋಡಿದಂಥ ಅನೇಕರು ನೆಗೆಟಿವ್ ಆಗಿ ವಿಮರ್ಶೆ ನೀಡಿದ್ದಾರೆ. ಇನ್ನು ಅಭಿಮಾನಿಗಳಿಗೂ ಸಿನಿಮಾ ಇಷ್ಟ ಆಗಿಲ್ಲ ಎಂದೇ ಹೇಳ್ಬೋದು. ಇಷ್ಟ ಆಗಿಲ್ಲ ಅಂದರೆ ಪೂರ್ತಿ ಇಷ್ಟ ಆಗಿಲ್ಲ ಅಂತಲ್ಲ, ಕೆಲವ್ರಿಗೆ ಇಷ್ಟ ಆಗಿದೆ, ಕೆಲವ್ರಿಗೆ ಇಷ್ಟ ಆಗಿಲ್ಲ, ಕೆಲವರು ಪಾಸಿಟಿವ್ ನೆಗೆಟಿವ್ ವಿಮರ್ಶೆ ಮತ್ತು ಮಿಶ್ರ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸೊ ಈ ಸಿನಿಮಾ ಮೊದಲ ದಿನ ಕೇವಲ 45 ಕೋಟಿ ರೂಪಾಯಿ ಪ್ರೀಮಿಯರ್ ಶೋಗಳಿಂದ ಚಿತ್ರಕ್ಕೆ 9.15 ಕೋಟಿ ರೂಪಾಯಿ ಹರಿದು ಬಂದಿದೆಯಂತೆ. ಎಲ್ಲವೂ ಸೇರಿದರೆ ಸಿನಿಮಾ ಕಲೆಕ್ಷನ್ 54 ಕೋಟಿ ರೂಪಾಯಿ ಅಷ್ಟು ಆಗಿದೆ. ಇನ್ನು ರಾಜಾಸಾಬ್ ಚಿತ್ರನ ಏಕೆ ಮಾಡಿದಿರಿ ಎಂದು ಕೇಳಿದಾಗ ಪ್ರಭಾಸ್ ಇದಕ್ಕೆ ಸ್ಪಷ್ಟನೆ ನೀಡಿದ್ರಂತೆ. ಕಾಮಿಡಿ ಸಿನಿಮಾಗಳನ್ನು ತಾವು ಮಾಡಬಲ್ಲರು ಎಂಬುದನ್ನು ತೋರಿಸಲು ಅವರು ಈ ಚಿತ್ರವನ್ನು ಒಪ್ಪಿಕೊಂಡಿದ್ದೇನೆ ಅಂತ ಹೇಳಿದ್ರಂತೆ. ಇನ್ನು ಇದು ಅನೇಕರಿಗೆ ಅಚ್ಚರಿ ಮೂಡಿಸಿತ್ತು. ಈಗ ಅವರು ಈ ವಿಷಯದಲ್ಲಿ ಸೋತಿದ್ದಾರಂತೆ. ಮುಂದಿನ ದಿನಗಳಲ್ಲಿ ಸಿನಿಮಾ ಅಂದುಕೊಂಡ ಮಟ್ಟದಲ್ಲಿ ಪ್ರದರ್ಶನ ಕಾಣದೇ ಇರಬಹುದು ಎಂದು ಹೇಳಲಾಗ್ತಾ ಇದೆ ಅಂತ ಕೂಡ ಟೀಕೆಗಳು ವ್ಯಕ್ತವಾಗ್ತಾ ಇದೆ. ಸೊ ರಾಜಾಸಾಬ್ ನೋಡಿದಂಥ ಮೊದಲ ದಿನವೇ ಜನರು ಹೀನಾಯ ವಿಮರ್ಶೆ ನೀಡಿದರು. ಅನೇಕರು ಈ ಚಿತ್ರನ ರಾಧೇಶ್ಯಾಮ್ ಚಿತ್ರದ ದುರಂತಕ್ಕೆ ಹೋಲಿಸಿದ್ರಂತೆ. ಇನ್ನು ರಾಜಾಸಾಬ್ ಚಿತ್ರನ ಮಾರುತಿ ನಿರ್ದೇಶನ ಮಾಡಿದ್ದಾರೆ. ಸಿನಿಮಾ ಇಷ್ಟ ಆಗಿಲ್ಲ ಅಂದರೆ ಮನೆಗೆ ಬನ್ನಿ ಎಂದು ಅಡ್ರೆಸ್ ಕೂಡ ಕೊಟ್ಟಿದ್ರು. ಅವರು ಫ್ಯಾನ್ಸಲ್ಲಿ ಹೋಗಿ ಗಲಾಟೆ ಮಾಡಿದರೆ ಅದುವೇ ಅವರ ಅದೃಷ್ಟ ಎಂದು ಹೇಳಬಹುದು. ಸೊ ಪ್ರಭಾಸ್ ಅವರು ಸ್ಪಿರಿಟ್ ಸಿನಿಮಾದಲ್ಲಿ ಕಾಣಿಸ್ಕೊಳ್ಬೇಕಾಗಿದೆ. ಮುಂದಿನ ಸಿನಿಮಾ ಕೂಡ ಸ್ಪಿರಿಟೇ. ಸೊ ಈ ಚಿತ್ರದ ಬಗ್ಗೆ ನಿರೀಕ್ಷೆ ಕೂಡ ಸಾಕಷ್ಟು ಸೃಷ್ಟಿಯಾಗ್ತಾ ಇದೆ. ನೋಡೋಣ ಆ ಸಿನಿಮಾ ಬಗ್ಗೆ ಈ ಥರ ಮಿಶ್ರ ಪ್ರತಿಕ್ರಿಯೆ ಬರುತ್ತಾ ಅಥವಾ ಅದೇನಾರ ಬಾಕ್ಸ್ ಆಫೀಸ್ನಲ್ಲಿ ಅಲ್ಟಿಮೇಟ್ ಆಗುತ್ತಾ ಮುಂದಿನ ದಿನದಲ್ಲಿ ನೋಡೋಣ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ರೀತಿ ಸುದ್ದಿಗಳಿಗಾಗಿ ನಮಸ್ಕಾರ.